ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ ಮೀನಾ ರೆಸ್ಟೋರೆಂಟ್ಗೆ ಊಟ ಮಾಡಕ್ ಬಂದಿರ್ತಾರೆ. ನೀತು ವಿಚಾರವಾಗಿ ಮಾತಾಡ್ತಿರುವಾಗ ಅಷ್ಟೊತ್ತಿಗೆ ಅಲ್ಲಿಗೆ ಮಂಜ ತಾರನ ಊಟ ಕರ್ಕೊಂಡ್ ಬಂದಿರ್ತಾನೆ. ತಾರ ಸೂರ್ಯನಿಂದೆ ಬರುವಾಗ ಸೂರ್ಯನಿಂದೆ ಬಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಸೂರ್ಯ ಎದೆ ಮೇಲೆ ಕೈ ಇಟ್ಕೊಂಡು ಸಂಕಟ ಪಡ್ತಿರೋವಾಗ ಅದನ್ನ ಮೀನಾ ನೋಡಿ, ಏನ್ರಿ ದಿಢೀರ್ ಅಂತ ಏನಾಯ್ತು ನಿಮ್ಗೆ ಅಂತ ಕೇಳೋವಾಗ, ಏನೋ ಗೊತ್ತಿಲ್ಲ ಮೀನಾ, ಎದೆ ಎಲ್ಲ ಒಡ್ಕೊಂತಿದೆ, ಒಂಥರ ಸಂಕಟ ಆಗ್ತಿದೆ, ನಂದು ಅಂತ ಇರೋ ಯಾವ್ದೋ ಒಂದ್ ಜೀವ ಇಲ್ಲೇ ಎಲ್ಲೋ ನನ್ ಸುತ್ತಮುತ್ತ ಓಡಾಡೋ ತರ ಅನಿಸ್ತಿದೆ ಅಂತ ಸೂರ್ಯ ಹೇಳೋವಾಗ ಅದನ್ನ ಕೇಳಿ ಮೀನಾ, ರೀ ಹಾಗೆಲ್ಲ ಏನಿರಲ್ಲ ರೀ, ಮನೆಯಲ್ಲಿ ಏನೇನೋ ಸಮಸ್ಯೆಗಳೆಲ್ಲ ಆಗ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ಸಂಕಟ ಪಡ್ತಿದ್ದೀರಾ ಹಾಗಂತ ಅನ್ಸುತ್ತೆ, ಏನೂ ಆಗಲ್ಲ ಬಿಡ್ರಿ ಅಂತೇಳಿ ಮೀನಾ. ಆಗ ಸೂರ್ಯ ಅಲ್ಲಿರೋದ್ರಿಂದ ತಾರಂಗೆ ಸಂಕಟ ಆಗಿ ತಲೆ ತಿರುಗೋ ತರ ಆಗ್ತಿರುತ್ತೆ. ಹಾಗೆ ಸೂರ್ಯನ್ ಜೊತೆ ಆಟ ಆಡ್ತಿರೋದೆಲ್ಲ ನೆನ್ಪಿಗೆ ಬರ್ತಿರುತ್ತೆ. ಆಗ ತಾರ ತಲೆ ಮೇಲೆ ಕೈ ಇಟ್ಕೊಂಡು, ಮಂಜು ಒಂಥರ ಆಗ್ತಿದೆ ಅಂತ ಹೇಳೋವಾಗ ಆಗ ಮಂಜ, ಇಲ್ಲೇ ಕುತ್ಕೋತಾರ, ಬೆಳಿಗ್ಗೆಯಿಂದ ನೀನೇನು ಸರಿಯಾಗಿ ತಿಂದಿಲ್ಲ ಅಂತ ಅನ್ಸಿರುತ್ತೆ, ಅದಕ್ಕೆ ತಲೆ ಸುತ್ತ ಬಂದಿರುತ್ತೆ, ಸರಿ ಇಲ್ಲೇ ಕುತ್ಕೋ, ನಾನು ಫುಡ್ ಆರ್ಡರ್ ಮಾಡಿ ಬರ್ತೀನಿ ಅಂತ ಹೋದಾಗ ತಾರ ಸೂರ್ಯ ಕುತ್ಕೊಂಡಿರೋ ಹಿಂದಿನ ಚೇರಲ್ಲೇ ಕುತ್ಕೊಂಡಿರ್ತಾಳೆ. ಅಣ್ಣ ತಂಗಿ ಇಬ್ರಿಗೂ ಸಂಕಟ ಪಡ್ತಿರ್ತಾರೆ, ಯಾಕೆ ಹೀಗಾಗ್ತಿದೆ ಅಂತ ಗೊತ್ತಾಗ್ತಿರೋದಿಲ್ಲ. ಈ ಕಡೆ ಶ್ರುತಿಯಲ್ಲಿ ಅಂತ ವಾಸುದೇವ್ ಕೇಳುವಾಗ ಮೀನಾ ಇದ್ದಾಳಲ್ಲ ರೀ, ಅವ್ರ ಅತ್ತೆ ತೀರೋಗಿದಾರಲ್ಲ, ಅಲ್ಲೋಗಿದ್ದಾರೆ ಅಂತೇಳಿ ಶೀಲಾ. ಅವಳಂತಿ ಕಲ್ಗೋದ್ಲು, ರಂಗನಾಥ್ ಮನೆಗೆ ಮದ್ವೆ ಮಾಡ್ಕೊಂಡು ಹೋಗಿರೋದೇ ನನ್ಗಿಷ್ಟ ಇಲ್ಲ, ಈಗ ಹೂ ಕಟ್ಟೋಳ್ ತಂಗಿ ಅವ್ರ ಅತ್ತೆ ತೀರೋಗಿದ್ದಾರೆ ಅಂತ ಅಲ್ಲೋಗ್ ಕೂತಿದ್ದಾಳೆ, ಯಾಕೆ ಹೋಗ್ಬೇಕು, ಇದು ನನಗ್ ಸರಿ ಅಂತ ಅನಿಸ್ತಿಲ್ಲ ಶೀಲಾ, ನಮ್ಮ ಮಗಳು ಸ್ವಲ್ಪನೇ ನಮ್ ಕೈ ಬಿಟ್ಟು ಹೋಗ್ತಿದ್ದಾಳೆ ಅಂತ ಅನಿಸ್ತಿದೆ ಅಂತಾರೆ. ಆಗ ಶೀಲಾ, ಈಗ ಇದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ರೀ ಅಂತ ಹೇಳುವಾಗ ಅಲ್ಲಿಗೆ ಇಬ್ರು ವ್ಯಕ್ತಿ ಬರ್ತಾರೆ. ಸರ್ ಅಂತ ಹೇಳುವಾಗ ನಮಸ್ಕಾರ ಸರ್ ಅಂತಾರೆ ಅವರು. ಆಗ ವಾಸುದೇವ್, ನಾನ್ ಕಳ್ಸ್ಕೊಡ್ತೀನಿ ಅಂತ ಹೇಳ್ದೆ ತಾನೆ, ಅಷ್ಟರೊಳಗಡೆ ಏಂತಿಗ್ ಮನೆಗೆಲ್ಲ ಬಂದಿದ್ದು ಅಂತಾರೆ. ಸರ್ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಬಂತು, ಅದಕ್ಕೆ ಅಂತ ಹೇಳುವಾಗ ಸರಿ ತಗೊಳ್ಳಿ ಅಂತ ದುಡ್ಡನ್ನ ಕೊಡ್ತಾರೆ. ಆಗ ಆ ವ್ಯಕ್ತಿ, ಏನ್ ಸರ್ ಇದು ಇಷ್ಟೊಂದು ಕಡಿಮೆ ಕೊಟ್ಟಿದ್ದೀರಾ, ಹೋಟ್ಲಿಗೆ ಬೆಂಕಿ ಹಚ್ಚಿದೀವಿ, ಮನೆಗೆ ಹೋಗಿ ಆ ಹುಡ್ಗಿನ ಅಟ್ಯಾಕ್ ಮಾಡಿದೀವಿ, ನಾಳೆ ನಮ್ಮ ಮೇಲೆ ಏನಾದ್ರು ಕೇಸ್ ಆಯ್ತು ಅಂತಂದ್ರೆ ಅಷ್ಟೇ ಸರ್, ನಮ್ಮನ್ನ ಒಳಗಡೆ ಹಾಕ್ಬಿಡ್ತಾರೆ ಸರ್, ಹುಡುಗಿಗೆ ತೊಂದರೆ ಕೊಟ್ಟಿದೀವಿ ಅಂತ ಸಿಕ್ಕಾಕೊಂಡ್ರೆ ಬೇಗ ಹೊರಗಡೆ ಬರೋದಕ್ಕಾಗೋದಿಲ್ಲ ಅಂತಾರೆ. ನೀವ್ ಮಾಡಿರೋ ಕೆಲ್ಸಕ್ಕೆ ಈ ದುಡ್ಡೇ ಜಾಸ್ತಿ ಅಂತಾರೆ ವಾಸುದೇವ್. ಸರ್ 10,000 ಆದ್ರೂ ಎಕ್ಸ್ಟ್ರಾ ಕೊಡಿ ಅಂತಾರೆ. ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ, ಬೇಕಂದ್ರೆ 5,000 ಕೊಡ್ತೀನಿ ಅಂತಾರೆ ವಾಸುದೇವ್. ಈ ರೇಟ್ಗೆಲ್ಲ ಯಾರು ಕೆಲಸ ಮಾಡಲ್ಲ ಸರ್, ನೀವ್ ಹೇಳಿದ್ರಿಂದ ಮಾಡಿದ್ವಿ ಅಂತಾರೆ. ಸರಿ ತಗೊಳ್ಳಿ ಅಂತೇಳಿ ನೀವಿನ ಇಲ್ಲಿಂದ ಹೋಗಿ ಅಂತಾರೆ. ಸರಿ ಸರ್ ನಾವ್ ಬರ್ತೀವಿ, ಏನಾದ್ರೂ ಕೆಲಸ ಇದ್ರೆ ಹೇಳಿ ಅಂತಾರೆ. ಸರಿ ಸರ್ ನಾವಿನ್ನು ಬರ್ತೀವಿ ಅಂತ ಹೇಳೋಗುವಾಗ ಶ್ರುತಿ ಅಲ್ಲೇ ನಿಂತಿರ್ತಾಳೆ. ಕೋಪದಿಂದ ಒಳಗ್ ಬಂದು, ಹಾಗಾದ್ರೆ ನೀತು ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಿರೋದು, ಅವಳ ಕಾಲ್ಗೆ ಓಡಿಸಿರೋದು ನಿಮ್ ಕೆಲ್ಸನಾ ಅಪ್ಪ, ನೀವೇನಾ ಈ ತರ ಎಲ್ಲ ಮಾಡೋದಕ್ಕೆ ಹೇಳಿದ್ರಾ ಹಾಗಂತ ಶ್ರುತಿ ಕೇಳುವಾಗ ವಾಸುದೇವ್, ಇಲ್ಲ ಮಗಳೇ ಅದು ಅಂತ ಹೇಳುವಾಗ ಶ್ರುತಿ, ನೀವಲ್ಲ ಅಂತಂದ್ರೆ ಮತ್ತ್ಯಾಕ್ ನಿಮ್ ಹತ್ರ ದುಡ್ಡು ತಗೊಂಡ್ ಹೋಗ್ತಿದ್ದಾರೆ, ನಾವ್ ನೀವ್ ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂತಿದ್ದೆ, ಯಾಕಪ್ಪ ಈ ತರ ಎಲ್ಲ ಮಾಡಿದ್ರಿ, ನಿಮ್ಗೆ ಯಾಕೆ ಬೇಡದಿರೋ ಕೆಲಸ ಅಂತ ಶ್ರುತಿ ಕೇಳುವಾಗ ವಾಸುದೇವ್ ಅವರು, ಹೌದು ಮಗಳೇ ನಾನೇ ಮಾಡ್ಸಿದ್ದು, ಒಂದ್ ತಂದೆಯಾಗಿ ನನ್ಗೆ ನೋವಿರಲ್ವಾ, ಅದಕ್ಕೆ ಅವಳು ಕಾಲ್ ಮುರಿದು ಮಲಗಿಸಿಲ್ಲ ಅಂತಂದ್ರೆ ನಿನ್ ಜೀವನ ಹುಡುಗಿ ಹಾಳು ಮಾಡ್ಬಿಡ್ತಿದ್ಲು, ಅದಕ್ಕೆ ಈ ರೀತಿ ಮಾಡ್ದೆ ಅಂತಾರೆ. ನೀವ್ ಹೇಳ್ತಿರೋ ರೀಸನ್ ಸ್ಟೂಪಿಡ್ ಆಗಿದೆ ಅಪ್ಪ ಅಂತ ಹೇಳುವಾಗ ಶೀಲಾ, ಶ್ರುತಿ ನೀನ್ ಮನೆಗೆ ಮದ್ವೆಯಾಗಿ ಹೋಗ್ತೀನಿ ಅನ್ನೋದೇ ನಮ್ಗೆ ಇಷ್ಟ ಇರ್ಲಿಲ್ಲ, ಆದ್ರೂ ನಮ್ಮನ್ನ ಮೀರಿ ಮದ್ವೆ ಮಾಡ್ಕೊಂಡೆ, ಈಗ ನಿನ್ಗೆ ಅಂತ ಒಂದ್ ಜೀವನ ಇದೆ, ಈಗ ಅದ್ರಲ್ಲೂ ಒಂದ್ ಸಮಸ್ಯೆ ಅಂತ ಬಂದ್ರೆ ಅದನ್ನ ನೋಡ್ಕೊಂಡು ಸುಮ್ನೆ ಇರ್ಬೇಕು ಅಂತ ಹೇಳ್ತೀಯಾ ಅಂತಾರೆ. ಸಾಕು ಅಮ್ಮ, ಈಗ ನಿಮ್ಮಿಂದಾಗಿ ರವಿಗೂ ನನ್ಗೂ ಇರೋ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತೆ, ಏಂತಿಕ್ ನೀವ್ ಈ ತರ ಎಲ್ಲ ಮಾಡಿದ್ರಿ, ನಾನು ರವಿ ಜೊತೆ ಬಾಳ್ಬೇಕು ಅನ್ನೋ ಆಸೆ ನನ್ಗ್ ಕಾಣಿಸ್ತಿಲ್ಲ, ನಾನು ಪರ್ಮನೆಂಟ್ ಆಗಿ ಅವನಿಂದ ದೂರ ಆಗೋದಕ್ಕೆ ಈಗೆಲ್ಲ ಮಾಡಿದೀರಾ ಅಂತ ಹೇಳುವಾಗ, ಇಲ್ಲ ಮಗಳೇ ನೀತು ರವಿಯಿಂದ ದೂರ ಆಗ್ಲಿ ಅಂತ ನಾನ್ ಹೀಗ್ ಮಾಡಿದ್ದು ಅಂತ ವಾಸುದೇವ್ ಹೇಳುವಾಗ, ಬೇಡಪ್ಪ ಈಗ ಇದ್ರಿಂದ ರವಿ ನನ್ನಿಂದ ಇನ್ನೂ ದೂರ ಆಗ್ತಾನೆ, ಹ್ಯಾರ್ ಯು ಹ್ಯಾಪಿ ನೋ ಹಾಗಂತೇಳಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಶ್ರುತಿ. ಈ ಕಡೆ ಶಾಂತಿ ಮನೆಯಲ್ಲಿ ಎಲ್ರು ಯೋಚನೆ ಮಾಡ್ತಿರ್ತಾರೆ. ಆಗ ಶಾಂತಿ, ಆ ಹುಡುಗ ಇನ್ನೇನ್ರಿ ಮಾಡ್ತಾನೆ, ಎತ್ತಿರೋ ತಾಯಿನ ಒಬ್ಬ ಕಾರಿಂದ ಆಕ್ಸಿಡೆಂಟ್ ಮಾಡಿದ್ದಾನೆ, ಅವ್ರ ಅಮ್ಮನ್ ಕೊಂದಿರೋದೇ ಇವನ್ ಫ್ರೆಂಡು, ಹೇಗ್ರಿ ಅವನು ಅವ್ರ ಅಮ್ಮನ್ ಮುಖ ನೋಡಕ್ ಬಿಡ್ತಾನೆ ಅಂತಾಳೆ. ಆಗ ಮನೋಜ, ಆಲ್ರೆಡಿ ಅವನ್ಗೂ ಇವನ್ಗೂ ಮೊದ್ಲಿಂದನೂ ಸೆಟ್ಟೆ ಆಗಲ್ಲ, ಇನ್ನು ಇವನು ನೋಡಿದ್ರೆ ಅವನ್ಗೆ ಕೋಪನೆ ಬರೋದು ಅಂತಾನೆ, ಅವ್ನ್ ಮಾಡಿದ್ದೆ ಕರೆಕ್ಟು ಅಂತ ಶಾಂತಿ ಹೇಳೋವಾಗ ರಂಗನಾಥ್ ಅವರು, ನೋಡು ಶಾಂತಿ, ಅರುಣಿಗಿರೋ ಸ್ಥಿತಿನಲ್ಲಿ ಏನು ಯೋಚನೆ ಮಾಡಕ್ಕಾಗಲ್ಲ, ಇನ್ನು ನಿನ್ಗೂನು ಇನ್ನು ಬುದ್ಧಿನೇ ಬಂದಿಲ್ಲ ಅಂತ ಹೇಳೋವಾಗ, ಅದೇ ತಾನೆ ಯಾವತ್ತೇನು ಇವ್ರ ಮೇಲೆ ತಪ್ಪಿದೆ ಅಂತ ಒಪ್ಕೊಂಡಿದೀರಾ, ಎಲ್ಲ ನೀವು ಕೊಟ್ಟಿರೋ ಸಲಿಗೆ, ಅದಕ್ಕೆ ಇವನು ಹೀಗಿದ್ದಾನೆ, ಆದ್ರೆ ಇಬ್ರು ಒಳ್ಳೆ ಜೋಡಿರಿ, ಆ ಪಾರ್ಲರ್ ಮಾಡಿದ ಕೆಲ್ಸನ ಇವಳು ನಮ್ಮಿಂದ ಮುಚ್ಚಿಟ್ಲು, ಈಗ ಇವನಿಂದಾಗಿ ರವಿ ಜೀವನ ತೊಂದ್ರೆನಲ್ಲಿದೆ, ಕೊನೆಗೆ ಇವನ್ ಸಡ್ಗು ನಮ್ಮನ್ ಉಸಿರೇ ಹೊಟ್ಟೋಯ್ತು ಅಂತ ಶಾಂತಿ ಬೈಯುವಾಗ ಮೀನಾ, ಏನಂತ ಮಾತಾಡ್ತಿದ್ದೀರಾ ಅತ್ತೆ, ನೀವು ಕಾರ್ ಓಡಿಸ್ಕೊಂಡು ಹೋಗಿರೋದು ಚೇತನಣ್ಣ, ಅವ್ರು ಮಾಡಿರೋ ಕೆಲ್ಸಕ್ಕೆ ಇವ್ರೇನ್ ಮಾಡ್ತಾರೆ, ಎಲ್ಲ ತಪ್ಪನ್ನು ಇವ್ರ ಮೇಲೆನೆ ಹಾಕ್ತಿದ್ದೀರಾ ನೀವು, ಈ ತರ ಎಲ್ಲ ಮಾತಾಡ್ಬೇಡಿ ಅತ್ತೆ ಅಂತೇಳಿ ಮೀನಾ. ಆಗ ಶಾಂತಿ, ಓಹೋ ಮೇಡಮ್ಗೆ ಕೋಪ ಬೇರೆ ಬರುತ್ತೋ ಅಂತ ಕೇಳುವಾಗ ಮೀನಾ, ಒಂದ್ ಜೀವ ಹೋಗಿದೆ ಅತ್ತೆ, ನಾವೇ ಚಿಂತೆನಲ್ಲಿದ್ದೀವಿ, ಈಗ್ಲೂ ಕೂಡ ನೀವ್ ಈ ತರ ಎಲ್ಲ ಮಾತಾಡ್ತಿದ್ದೀರಾ ಅಂತಾಳೆ. ಹೌದೌದು ಅದು ಸರಿನೇ, ಈ ತರ ಆಕ್ಸಿಡೆಂಟ್ ಆಗಿ ಯಾರ್ದಾದ್ರೂ ಜೀವ ಹೋದ್ರೆ ಚಿಂತೆ ಮಾಡದೆ ಹತ್ಬಿಟ್ಟು ಬಂದ್ಬಿಡ್ಬೇಕು, ಅದೇ ಸರಿ, ಇದು ಇವರು ಕೂಡ ನಿಮ್ಮ ಅಪ್ಪನ್ಗೆ ಆಕ್ಸಿಡೆಂಟ್ ಮಾಡಿದ್ರು, ಚಿಂತೆ ಮಾಡದೆ ಹಾಗೆ ಸುಮ್ನೆ ಬಂದಿದ್ರೆ ನೀನ್ ಈ ಮನೆಗ್ ಬರ್ತಿರ್ಲಿಲ್ಲ, ಇವರು ನಿಮ್ ಕುಟುಂಬಕ್ಕೆ ಅನುಕಂಪ ತೋರಿಸಿದಕ್ಕೆ ನೀವೆಲ್ಲ ನನ್ ಮನೆಗ್ ಬಂದು ನನ್ ಸರಿ ಸಮನಾಗಿ ಮಾತಾಡ್ತಿದ್ದೀರಾ, ಅದನ್ನೆಲ್ಲ ನಾನು ಕೇಳಿಸ್ಕೊಂತಿದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ, ಯಾವಾಗ ಏನ್ ಮಾತಾಡಿದ್ರು ಒಬ್ರು ಮನ್ಸ್ಗೆ ನೋವಾಗುತ್ತೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಲ್ವಾ ಸಕ್ರೆ, ನಿಮ್ಗೆ ಚೆನ್ನಾಗ್ ಮಾತಾಡಕ್ ಬರುತ್ತೆ ಸಕ್ರೆ, ಆದ್ರೆ ಒಳ್ಳೆ ರೀತಿನಲ್ಲಿ ಮಾತಾಡೋದಿಕ್ಕೆ ಬರಲ್ಲ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಏ ಶಾಂತಿ, ನಾನು ತುಂಬಾ ವರ್ಷದಿಂದ ನೀನ್ ಬದಲಾಗ್ತೀಯ ಅಂತ ಕಾಯ್ತಿದ್ದೀನಿ, ಆದ್ರೆ ಯಾವತ್ತು ನೀನು ಬದಲಾಗೋ ರೀತಿ ಕಾಣಿಸ್ತಿಲ್ಲ, ನಾಯಿ ಬಾಲನ ನೆಟ್ಟಗ್ ಮಾಡಕ್ ಆಗುತ್ತಾ, ಆಗಲ್ಲ, ಅದೇ ರೀತಿನೂ ನೀನು ಅಂತಾರೆ. ಆಗ ಶಾಂತಿ, ಈ ತರ ಎಲ್ಲ ಯಾಕೆ ಮಾತಾಡಲ್ಲ ಹೇಳಿ ನೀವು, ಇವರಿಂದ ಈ ಮನೆಯಲ್ಲಿ ಎಷ್ಟೊಂದು
ಸಮಸ್ಯೆ ಬಂದಿದೆ ಅದೆಲ್ಲ ನಿಮ್ ಕಣ್ಣಿಗೆ ಕಾಣಿಸಲ್ಲ ಅಂತ ಶಾಂತಿ ಹೇಳುವಾಗ ಮನೋಜ, ಮಮ್ಮಿ ಈ ವಿಷಯ ಇಷ್ಟಕ್ಕೆ ಮುಗಿಯೋದಿಲ್ಲ ಮಮ್ಮಿ. ಆ ಅರುಣ್ ಬೇರೆ ಪೊಲೀಸು, ಸುಮ್ನೆ ಇರ್ತಾನ, ಇವನ್ಗೆ ಹೇಗಾದ್ರೂ ಕಷ್ಟ ಕೊಟ್ಟೇ ಕೊಡ್ತೇನೆ ಅಂತ ಹೇಳುವಾಗ ಅಲ್ಲಿಗೆ ಅಣ್ಣ ಅಂತೇಳಿ ಒಬ್ರು ಲೇಡಿ ಬರ್ತಾರೆ. ಬನ್ನಿ ಅಂತಾನೆ ಸೂರ್ಯ. ಅಪ್ಪ ಚೇತನ್ ಹೆಂಡ್ತಿ ಅಂತಾನೆ ಸೂರ್ಯ. ಗೊತ್ತಪ್ಪ ಸೂರ್ಯ, ನಾನ್ ನೋಡಿದ್ದೀನಿ ಅಂತಾರೆ ರಂಗನಾಥ್ ಅವರು. ಅಕ್ಕ ಏನಕ್ಕ ಈಗ ಅಳ್ತಿದ್ದೀರಾ, ಅಳ್ಬೇಡಿ ಅಂತ ಮೀನಾ ಸಮಾಧಾನ ಮಾಡ್ತಿರ್ತಾಳೆ. ಆಗ ಸೂರ್ಯ, ನಿನ್ ಪರಿಸ್ಥಿತಿ ಏನು ಅಂತ ನನಗ್ ಗೊತ್ತಮ್ಮ, ಚೇತ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಅಣ್ಣ ಅವ್ರನ್ನ ಅರೆಸ್ಟ್ ಮಾಡಿ 15 ದಿನ ಜೈಲ್ಗೆ ಹಾಕಿದ್ದಾರೆ ಅಣ್ಣ ಅಂತ ಚೇತನ್ ಹೆಂಡ್ತಿ ಅಳ್ತಾ ಹೇಳುವಾಗ, ಕಾರ್ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರೆ ಜೈಲ್ಗೇನೆ ಹಾಕೋದು ಅಂತ ಶಾಂತಿ ಹೇಳುವಾಗ, ಅವರು ಬೇಕು ಅಂತ ಮಾಡಿಲ್ಲ ಅಮ್ಮ, ಆಯಮ್ಮನೆ ಸುತ್ತಮುತ್ತ ಗಮನಿಸದೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಬಂದಿದಾರಮ್ಮ, ಅವರು ಬ್ರೇಕ್ ಹಾಕೋಕೆ ನೋಡಿದಾರಮ್ಮ ಅಷ್ಟಲ್ಲಿ ಅಂತ ಅಳ್ತಿರ್ತಾರೆ. ಅಳ್ಬೇಡಮ್ಮ, ಅವನು ಚೆನ್ನಾಗ್ ಕಾರ್ ಓಡಿಸ್ತಾನೆ, ಅದು ನನ್ ಚೆನ್ನಾಗ್ ಗೊತ್ತು, ಆದ್ರೆ ಆಕ್ಸಿಡೆಂಟ್ ಆಗೋದೆಲ್ಲ ನಮ್ ಕೈಯಲ್ಲಿಲ್ಲ ಅಂತಾನೆ ಸೂರ್ಯ. ಅದಕ್ಕೆ ಅಂತ ಊರಲ್ಲಿರೋರೆಲ್ಲ ಫೋನಲ್ಲಿ ಮಾತಾಡ್ಕೊಂಡು ಬಂದ್ರು ಗಂಡ ಆಕ್ಸಿಡೆಂಟ್ ಮಾಡ್ಬಿಡ್ತಾನ ಅಂತ ಶಾಂತಿ ಹೇಳುವಾಗ, ಮತ್ತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟ ಶಾಂತಿ ಅಂತ ರಂಗನಾಥ್ ಅವ್ರು ಕೇಳುವಾಗ ಮನೋಜ, ಅಪ್ಪ ಫೋನಲ್ಲಿ ಮಾತಾಡ್ಕೊಂಡು ಬಂದ್ರು, ಕ್ರಾಸ್ ಮಾಡೋಕ್ ಯಾರಾದ್ರೂ ಬಂದ್ರು ಬ್ರೇಕ್ ಹಾಕ್ಬೋದಲ್ವಾ, ಓವರ್ ಸ್ಪೀಡ್ ನಲ್ಲಿ ಕಂಟ್ರೋಲ್ ಇಲ್ದೆ ಬಂದ್ರೇನೆ ಹೀಗೆ ಆಗೋದು ಅಂತಾನೆ. ಆಗ ಸೂರ್ಯ, ಎಲ್ಲ ಗೊತ್ತಿರೋರ್ ತರ ಮಾತಾಡ್ಬೇಡ್ವೋ, ಬಾಯ್ ಮುಚ್ಕೊಂಡು ಸುಮ್ನಿರೋ ಅಂತಾನೆ. ಅಣ್ಣ ಅವ್ರನ್ನ ಜಾಮೀನ್ ಮೇಲೆ ಬಿಡಿಸ್ಬೇಕಣ್ಣ, ಯಾರ್ ನೋಡಿದ್ರು ಪೊಲೀಸ್ ಅವರಮ್ಮ ಆಗಿರೋದ್ರಿಂದ ಜಾಮೀನ್ ಎಲ್ಲ ಬೇಗ ಸಿಗಲ್ಲ ಹಾಗಂತ ಸ್ಟೇಷನ್ ಅಲ್ಲಿ ಹೇಳ್ತಿದಾರಣ್ಣ. ನನ್ಗೆ ಅಂತ ಸಹಾಯ ಮಾಡೋಕೆ ನಿಮ್ಮನ್ನ ಬಿಟ್ರೆ ಯಾರು ಇಲ್ಲಣ್ಣ, ಹೇಗಾದ್ರೂ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಸಹಾಯ ಮಾಡಿ ಹಾಗಂತ ಕೇಳ್ಕೊಂತಿರ್ತಾರೆ. ಆಗ ಸೂರ್ಯ, ಅಮ್ಮ ಏನಮ್ಮ ನೀವು ನನ್ನ ಹತ್ರ ಈಗೆಲ್ಲ ಕೇಳ್ಕೋಬೇಕಾ, ಅವನು ನನ್ನ ಫ್ರೆಂಡು, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತಾನೆ ಸೂರ್ಯ. ಅಕ್ಕ ನೀವೇನು ಯೋಚನೆ ಮಾಡ್ಬೇಡಿ ಅಕ್ಕ, ನಿಮ್ಗೆ ಅಂತ ನಾವೆಲ್ಲರೂ ಇದೀವಿ ಅಂತ ಮೀನಾ ಸಮಾಧಾನ ಮಾಡ್ತಿರ್ತಾಳೆ. ನಾವು ಲಾಯರ್ನ ನೋಡಿ ಅವ್ರ ಜೊತೆ ಮಾತಾಡ್ತೀವಿ, ನೀನು ಭಯ ಪಡ್ಬೇಡಮ್ಮ ಅಂತಾನೆ ಸೂರ್ಯ. ನಿಮ್ಮನ್ನೇ ನಂಬಿದ್ದೀನಿ ಅಣ್ಣ, ಅವ್ರನ್ನ ಬಿಟ್ರೆ ನನ್ಗೂ ನನ್ ಮಗಳಿಗೂ ಬೇರೆ ಯಾರು ಗತಿ ಇಲ್ಲ ಅಣ್ಣ, ಅವ್ರಿಗೆ ತುಂಬಾ ವರ್ಷ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಆ ರೀತಿ ಏನಾದ್ರು ಆಯ್ತು ಅಂತಂದ್ರೆ ನಾವಿಬ್ರು ಜೀವಂತವಾಗಿರಲ್ಲ ಅಂತ ಹೇಳುವಾಗ, ಏನಮ್ಮ ನೀವು ಅಪಶಕನದ ಮಾತೆಲ್ಲ ಮಾತಾಡ್ತಿದ್ದೀರಾ, ಇನ್ ಮುಂದೆ ಈ ತರ ಎಲ್ಲ ಮಾತಾಡ್ಬಾರ್ದು, ಅವನ್ಗೆ ಏನು ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ ಅಂತಾನೆ ಸೂರ್ಯ. ಮಾಮ ಅಪ್ಪ ಮನೆಗ್ ಬರ್ತಾರ ಅಂತ ಚೇತನ್ ಮಗಳು ಕೇಳೋವಾಗ, ಬರ್ತಾರಮ್ಮ, ಮಾವ ಕರ್ಕೊಂಡ್ ಬರ್ತಾನೆ ಸರಿನಾ ಅಂತಾನೆ ಸೂರ್ಯ. ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ನಾನು ಲಾಯರ್ನ ನೋಡಿ ಅವ್ರ ಜೊತೆ ಮಾತಾಡಿ ಮನೆಗ್ ಬಂದು ತಿಳಿಸ್ತೀನಿ, ಧೈರ್ಯವಾಗಿ ಹೋಗಿ ಅಂತಾನೆ ಸೂರ್ಯ. ಬರ್ತೀನಣ್ಣ ಬರ್ತೀನಯ್ಯ ಅಂತೇಳಿ ಅಳ್ತಾ ಅಲ್ಲಿಂದ ಹೋಗ್ತಾರೆ. ಸರಿ ಅಕ್ಕ ಅಂತಾಳೆ ಮೀನಾ. ಚೇತನ್ ಮನೆಯವ್ರನ್ನ ನೋಡಿದ್ರೆ ಪಾಪ ಅಂತ ಅನಿಸ್ತಿದೆ ಅಂತ ರಂಗನಾಥ್ ಅವ್ರು ಹೇಳುವಾಗ, ಹೌದಪ್ಪ, ಒಂದ್ ಪಕ್ಕ ಚೇತ, ಇನ್ನೊಂದ್ ಕಡೆ ಕನಕ, ಚೇತನ್ಗೆ ಸಹಾಯ ಮಾಡಿದ್ರೆ ಅರುಣ್ಗೆ ಇಷ್ಟ ಆಗಲ್ಲ, ಹಾಗಂತ ಚೇತನ್ ಪರವಾಗಿನೂ ನಿಂತ್ಕೊಳಕ್ ಆಗಲ್ವಲ್ಲಪ್ಪ, ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಸೂರ್ಯ ಹೇಳುವಾಗ ಮೀನಾ, ರೀ ನೀವ್ ಜಾಸ್ತಿ ಯೋಚನೆ ಮಾಡ್ಬೇಡ್ರಿ, ಯಾರ ಪಕ್ಕ ನ್ಯಾಯ ಇರುತ್ತೋ ಅವ್ರ ಜೊತೆ ನಿಲ್ಲಿ ಅಂತಾಳೆ. ಆಗ ರಂಗನಾಥ್ ಅವರು, ಹೌದಪ್ಪ ಸೂರ್ಯ, ಮೀನಾ ಹೇಳೋದೇ ಸರಿ, ಚೇತನ್ ಏನು ಬೇಕು ಅಂತ ಮಾಡಿಲ್ವಲ್ಲ, ಗೊತ್ತಿರದೆ ಮಾಡಿದಾನೆ ಆಕ್ಸಿಡೆಂಟ್ ನ, ಅವನ್ಗೆ ಮತ್ತೆ ಅವ್ನ ಮನೆಯವ್ರಿಗೆ ನಿನ್ ಕೈಯಿಂದ ಆಗೋ ಸಹಾಯನ ನೀನ್ ಮಾಡು ಅಂತ ರಂಗನಾಥ್ ಅವ್ರು ಹೇಳುವಾಗ ಮೀನನ್ ಫೋನ್ ರಿಂಗ್ ಆಗುತ್ತೆ. ಹೇಳು ಶ್ರುತಿ ಅಂತಾಳೆ ಮೀನಾ. ಮೀನಾ ಮರಿ ನಿಮ್ ಜೊತೆ ಒಂದ್ ವಿಷಯನ ಹೇಳ್ಬೇಕು ಅಂತಾಳೆ. ಹೇಳಿ ಅಂತಾಳೆ ಮೀನಾ. ಆಗ ಶ್ರುತಿ ಮನೆಯಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾಳೆ. ಆಗ ಮೀನಾ, ಹೌದಾ ಶ್ರುತಿ, ನಿಜಾನ ಹೇಳ್ತಿದ್ದೀರಾ ಅಂತ ಕೇಳುವಾಗ, ಹೌದು ಮೀನಾ ಮರಿ, ನನ್ಗೂ ಈಗ್ಲೇ ಗೊತ್ತಾಗಿದ್ದು ಅಂತಾಳೆ ಶ್ರುತಿ. ಈಗ್ಲಾದ್ರೂ ಗೊತ್ತಾಯ್ತಲ್ಲ, ಸರಿ ನಾನು ಆಮೇಲೆ ಮಾತಾಡ್ತೀನಿ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಏನಮ್ಮ ಮೀನಾ, ಈಗ್ಲಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ಯಲ್ಲ, ಏನು ಅಂತ ರಂಗನಾಥ್ ಅವ್ರು ಕೇಳುವಾಗ, ಒಂದ್ ಸತ್ಯ ಗೊತ್ತಾಯ್ತು ಮಾವ ಅಂತಾಳೆ. ಯಾವ ಸತ್ಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆ ನೀತು ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಿ ಆ ಹುಡ್ಗಿ ಕಾಲ್ಗೆ ಹೊಡೆದಿರೋದು ಯಾರು ಅಂತ ಗೊತ್ತಾಯ್ತು ಅಂತಾಳೆ ಮೀನಾ. ಆಗ ಮನೋಜ, ಅದೇ ಯಾರು ಅಂತ ಗೊತ್ತಲ್ಲ, ಇವನೇ ಆ ಸೂರ್ಯ ಅಂತ ಹೇಳುವಾಗ ಮೀನಾ, ಇವ್ರ ಮೇಲೆ ಯಾವ ತಪ್ಪು ಇಲ್ಲ, ಎಲ್ಲ ಮಾಡಿರೋದು ಶ್ರುತಿ ಅಪ್ಪ ಅಂತಾಳೆ. ಆಗ ಎಲ್ರು ಶಾಕ್ ಆಗಿ ಶ್ರುತಿ ಅಪ್ಪನ ಅಂತಾರೆ. ಏನಮ್ಮ ಹೇಳ್ತಿದ್ಯಾ, ಆ ವ್ಯಕ್ತಿನ ಅಂತಾರೆ. ಹೌದು ಮಾವ, ಅವರೇ ಜನಗಳನ್ನ ಕಳ್ಸಿ ಈ ತರ ಎಲ್ಲ ಕೆಲಸ ಎಲ್ಲ ಮಾಡ್ಸಿದಾರೆ ಅಂತಾಳೆ ಮೀನಾ. ಅಯ್ಯಯ್ಯೋ ಬೀಗ್ರೇನಾ ಅಂತ ಶಾಂತಿ ಕೇಳುವಾಗ ರಂಗನಾಥ್ ಅವರು, ಬೀಗ್ರೆ ಅಂತ ಹೇಳೋ ದೊಡ್ಡ ಕೆಲಸನ ಮಾಡಿದಾರೆ ಅವರು, ಇನ್ನು ಆ ವ್ಯಕ್ತಿ ಇನ್ನು ಬದಲಾಗೇ ಇಲ್ಲ ಅಂತಾರೆ. ಅವ್ರೆಂತಿಗೆ ಈಗ ಮಾಡಿದ್ರು ಅಂತ ಮನೋಜ ಕೇಳುವಾಗ, ರವಿನ ನೀತು ರೆಸ್ಟೋರೆಂಟ್ ಇಂದ ಹೊರಗ್ ಬರೋದಿಕ್ಕೆ ಅಂತಾಳೆ ಮೀನಾ. ನನ್ಗಾಗ್ಲೇ ಆ ವ್ಯಕ್ತಿ ಮೇಲೆ ಅನುಮಾನ ಬಂದಿತ್ತು ಮೀನಾ, ಅವರೇ ಇರ್ಬೋದಾ ಅಂತ ಸೂರ್ಯ ಹೇಳುವಾಗ ರಂಗನಾಥ್ ಅವರು, ಈ ವಿಷಯ ರವಿಗ್ ಗೊತ್ತಾ, ಮೊದ್ಲು ಈ ವಿಷಯನ ಅವನ ಹತ್ರ ಹೇಳಕ್ ಕೇಳು, ಅವನು ಸೂರ್ಯನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಅಂತಾರೆ. ಮಾವ, ಶ್ರುತಿ ರವಿಗೆ ಮೆಸೇಜ್ ಮಾಡಿ ಕಳ್ಸಿದೀನಿ ಅಂತ ಹೇಳಿದಾರೆ ಅಂತಾಳೆ. ಆಗ ಸೂರ್ಯ, ಹಾಗಾದ್ರೆ ರವಿಗೆ ನನ್ ಮೇಲಿರೋ ಸಂದೇಹ ಹೋಗಿರುತ್ತೆ, ಯಾಕಂದ್ರೆ ಆ ಕೆಲ್ಸನ ನಾನೇ ಮಾಡಿದ್ದು ಅಂತ ನಂಬಿದಾನ ಅಂತ ನನ್ ಮನ್ಸಿಗೆ ಕಷ್ಟ ಆಗ್ತಿತ್ತಪ್ಪ ಅಂತ ಸೂರ್ಯ ಹೇಳುವಾಗ, ಕೇಳಿಸ್ಕೊಳ್ಳೋ ಶಾಂತಿ, ಸೂರ್ಯನಿಂದ ರವಿ ಜೀವನ ಹಾಳಾಯ್ತು ಅಂತ ಹೇಳ್ತಿದ್ದಲ್ಲ, ನೋಡ್ದೆ ಈಗ ಏನಾಯ್ತು ಅಂತ ಗೊತ್ತಾಯ್ತಾ ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ ಅಲ್ಲಿಂದ ಹೋಗುವಾಗ, ಇವಳು ಮಾಡಿದ್ದು ತಪ್ಪು ಅಂತ ಹೇಳಿದ್ರೆ ಅವಳಿಂದ ಉತ್ತರನೇ ಬರಲ್ಲ ಅಂತಾರೆ. ಸೂರ್ಯ ಇದನ್ನೆಲ್ಲ ಮರೆತ್ಬಿಟ್ಟು ಚೇತನ್ ವಿಷಯನ ಮೊದ್ಲು ನೋಡು ಅಂತಾರೆ ರಂಗನಾಥ್ ಅವರು. ಸರಿ ಅಂತಾನೆ ಸೂರ್ಯ. ಹೇಗೋ ರವಿಗಿರೋ ಸಮಸ್ಯೆ ಸರಿ ಹೋಗುತ್ತೆ, ಅವ್ನ್ ಜೀವನ ಚೆನ್ನಾಗಿದ್ರೆ ಅಷ್ಟೇ ಸಾಕು, ಆದ್ರೆ ಈಗ ಚೇತನ್ ಸಮಸ್ಯೆಗೆ ಏನಾದ್ರೂ ಮಾಡ್ಬೇಕು ಮೀನಾ, ಆದ್ರೆ ಎಲ್ಲಿ ಯಾವ ಲಾಯರ್ನ ನೋಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳುವಾಗ ಮೀನಾ, ರೀ ನಾನೊಂದ್ ಹೇಳ ಅಂತಾಳೆ. ಹೇಳು ಮೀನಾ ಅಂತಾನೆ ಸೂರ್ಯ. ನಾವೆಂತಿಕೆ ನಿಮ್ ಅಣ್ಣನ್ಗೆ ಡಿವೋರ್ಸ್ ಕೇಸ್ ನಡೆಸ್ತಿದಾರಲ್ಲ, ಆ ಲಾಯರ್ನೇ ನೋಡ್ಬಾರ್ದು ಅಂತಾಳೆ. ಒಳ್ಳೆ ಐಡಿಯಾ ಮೀನಾ, ಅವರೇ ನಮ್ಗೆ ಸ್ವಲ್ಪ ಪರಿಚಯ ಆಗಿದಾರಲ್ವಾ, ಸರಿ ಅಂತಾನೆ.
ಈ ಕಡೆ ಶ್ರುತಿ ಕೋಪ ಮಾಡ್ಕೊಂಡು ಕೂತಿರ್ತಾಳೆ. ಶ್ರುತಿ ಬಂದು ಊಟ ಮಾಡು ಅಂತ ಶೀಲಾ ಹೇಳುವಾಗ ಬೇಡ ಅಂತಾಳೆ ಶ್ರುತಿ. ಇನ್ ಎಷ್ಟೊತ್ತು ಅಂತ ಹೀಗೆ ಕೋಪ ಮಾಡ್ಕೊಂಡು ಕೂತಿರ್ತೀಯಾ, ಅಪ್ಪ ನಿನ್ಗೋಸ್ಕರ ತಾನೆ ಇದನ್ನೆಲ್ಲ ಮಾಡಿದ್ದು ಅಂತಾರೆ. ಆಗ ಶ್ರುತಿ, ನಾನಾ ನೀತು ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಿ ಅವಳ ಕಾಲ್ಗೆ ಒಡ್ಸೋದಕ್ಕೆ ಹೇಳ್ದೆ ಅಂತಾಳೆ ಶ್ರುತಿ. ನಾನ್ ಹೇಳ್ತಿರೋದು ನಿನ್ನೊಳ್ಳೋದಿಕ್ಕೆ ಅಂತ ಶೀಲಾ ಹೇಳುವಾಗ ಶ್ರುತಿ, ಬೇಡಮ್ಮ ಏನು ಹೇಳೋ ಅವಶ್ಯಕತೆ ಇಲ್ಲ ಅಂತಾಳೆ. ಆಗ ಅಲ್ಲಿಗೆ ರವಿ ಕೋಪದಿಂದ ಬರ್ತಾನೆ. ಬನ್ನಿ ಹೇಳಿ ಅಂದ್ರೆ ಕುತ್ಕೋ ಬನ್ನಿ ಅಂತಾಳೆ ಶೀಲಾ. ಆಗ ವಾಸುದೇವ್, ಬಾರಪ್ಪ ರವಿ ಅಂತ ಹೇಳುವಾಗ, ನೀತು ಗೇಕಿಗೆಲ್ಲ ಮಾಡಿದ್ರಿ ಅಂತ ನಾನ್ ಕೇಳಕ್ ಹೋಗಲ್ಲ. ಆ ಕೇಳಿದ್ರು ನೀವ್ ಹೇಳೋ ಉತ್ತರದಲ್ಲಿ ಯಾವ ನ್ಯಾಯನೂ ಇರಲ್ಲ. ನೀವ್ ಮಾಡಿರೋ ಕೆಲ್ಸಕ್ಕೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಿತ್ತು. ಶ್ರುತಿ ಅಪ್ಪ ಅಂತ ಹೇಳಿ ಸುಮ್ನೆ ಇದ್ದೀನಿ, ಅದರಿಂದ ನೀವು ಮಾಡಿದ್ದೀನಲ್ಲ ನಾನು ಕ್ಷಮಿಸಿದೀನಿ ಅಂತ ತಿಳ್ಕೊಬೇಡಿ ಅಂತಾರೆ ರವಿ. ಅಳಿ ಅಂದ್ರೆ ಹುಡ್ಗಿ ನಿಮ್ಮನ್ನು ಶ್ರುತಿನೂ ದೂರ ಮಾಡಕ್ ನೋಡ್ತಿದ್ದಾಳೆ ಅಂತ ಶೀಲಾ ಹೇಳುವಾಗ ರವಿ, ಅದಕ್ಕೆ ಅಂತ ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಿಸ್ಬಿಡ್ತೀರಾ, ಜನಗಳನ್ನ ಕಳ್ಸಿ ಓಡಿಸ್ತೀರಾ, ಇದಕ್ಕೂ ಮೇಲೆ ಏನು ಕೊಲೆನೆ ಮಾಡ್ಬಿಡ್ತೀರಾ ಅಂತಾನೆ ರವಿ. ಆಗ ವಾಸುದೇವ್, ನನ್ ಮಗಳು ಲೈಫ್ಗೆ ಏನಾದ್ರೂ ಸಮಸ್ಯೆ ಬರುವಾಗ ನಾನು ಸುಮ್ನೆ ನೋಡ್ಕೊಂಡು ಇರ್ಬೇಕಾ ಅಂತಾರೆ. ಇದು ನನ್ಗೂ ಶ್ರುತಿಗೂ ಇರೋ ಸಮಸ್ಯೆ. ಬೇರೆಯವ್ರು ಬೇಕಂದ್ರೆ ಒಪಿನಿಯನ್ ಹೇಳ್ಬಹುದು, ಅಡ್ವೈಸ್ ಮಾಡ್ಬೋದು, ಆದ್ರೆ ಈ ತರ ಕ್ರಿಮಿನಲ್ ಕೆಲ್ಸನೆಲ್ಲ ಮಾಡ್ಬಾರ್ದು ಅಂತಾನೆ ರವಿ. ಅಳಿ ಅಂದ್ರೆ ನೀವು ಆ ಹೋಟೆಲ್ ನ ಬಿಟ್ಟು ಬಂದಿದ್ರೆ ಇಷ್ಟು ದೂರ ಈ ವಿಷಯ ಹೋಗ್ತಿರ್ಲಿಲ್ಲ ಅಂತಾರೆ. ಆಗ ರವಿ, ಅದು ನನ್ ಸ್ವಂತ ವಿಷಯ ಅಂತಾನೆ. ಆಗ ಶೀಲಾ, ನನ್ ಮಕ್ಳು ಜೀವನನು ಅದ್ರಲ್ಲೇ ಇದೆ ಅಂತಾರೆ. ಅಲ್ಲ, ಈಗ ನೀವ್ ಮಾಡಿರೋ ಕೆಲ್ಸದಿಂದ ಶ್ರುತಿ ಜೀವನ ಸರಿ ಹೋಗುತ್ತಾ? ಇಲ್ಲ ಅಂದ್ರೆ ನೀವ್ ಮಾಡಿದ್ದನ್ನ ನೆನ್ಸ್ಕೊಂಡು ಅವಳು ಸಂತೋಷವಾಗಿರ್ತಾಳ. ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಹೇಳಿ ಶ್ರುತಿ ಮುಂದೆ ಪೇಪರ್ ಇರ್ತಾನೆ. ನೀತು ಕಾಲು ಫ್ರಾಕ್ಚರ್ ಆಗಿದೆ, ಅದಕ್ಕೆ ಟೋಟಲ್ ಆಸ್ಪತ್ರೆ ಖರ್ಚು 5 ಲಕ್ಷ ಆಗುತ್ತೆ ಹಾಗಂತ ಡಾಕ್ಟರ್ ಹೇಳಿದ್ದಾರೆ. ಹಾಗೆ ನೀತು ರೆಸ್ಟೋರೆಂಟ್ ನ ಸರಿಪಡಿಸೋದಿಕ್ಕೆ 4 ಲಕ್ಷ ಆಗುತ್ತೆ, ಟೋಟಲ್ 9 ಲಕ್ಷ ಅದನ್ನ ನೀವೇ ಕೊಡ್ಬೇಕು ಅಂತಾನೆ ರವಿ. ಆಗ ವಾಸುದೇವ್, ಏನ್ ರವಿ ಇದು, ದುಡ್ಡು ಬೇಕು ಅಂತ ಕೇಳಿದ್ರೆ ನಾನ್ ಕೊಡೋದಿಕ್ಕೆ ರೆಡಿ, ಆದ್ರೆ ಅವಳಿಗೆ ನಾನಿದ್ದು ಕೊಡ್ಬೇಕು ಅಂತಾರೆ. ಯಾಕಂದ್ರೆ ನೀವು ತಪ್ಪು ಮಾಡಿದೀರಾ, ಅದಕ್ಕಾಗೋ ದುಡ್ಡನ್ನ ನೀವೇ ಕೊಡ್ಬೇಕು ಅಂತಾನೆ ರವಿ. ಅಳಿ ಅಂದ್ರೆ ಇವ್ರು ನಿಮ್ಮ ಮಾವ, ಇವ್ರ ಹತ್ರ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಶೀಲಾ ಕೇಳುವಾಗ, ಹೌದು, ನ್ಯಾಯವಾಗಿ ಬಂದು ನಾನು ಇಲ್ಲಿ ಮಾತಾಡ್ಬಾರ್ದಿತ್ತು, ಕಾನೂನ್ ಪ್ರಕಾರ ಏನ್ ಮಾಡ್ಬೇಕಿತ್ತು ಅದನ್ನೇ ಮಾಡ್ಬೇಕಿತ್ತು. ಆಗ ಇವರು ಇಷ್ಟೊತ್ಕಾಗ್ಲೇ ಜೈಲಲ್ಲಿ ಇರ್ತಿದ್ರು. ರೆಸ್ಟೋರೆಂಟ್ಗೆ ಬೆಂಕಿ ಹಚ್ಚಕ್ ಹೇಳಿದೀರಾ, ಒಳಗಡೆ ಯಾರಾದ್ರೂ ಇದ್ದು ಸತ್ತೋಗಿದ್ರೆ ಏನ್ ಮಾಡ್ತಿದ್ರಿ? ಮನೆಯಲ್ಲಿ ಒಂಟಿಯಾಗಿರೋ ಹುಡುಗಿನ ಜನಗಳನ್ನ ಕಟ್ಸಿ ಓಡಿಸಿದೀರಾ, ಆಗ ಅವ್ರ ಜೀವನೇ ಹೋಗಿದ್ರೆ ಏನ್ ಮಾಡ್ತಿದ್ರಿ? ನಿಮ್ ಮಗಳು ಚೆನ್ನಾಗಿರ್ಬೇಕಂತ ಬೇರೆಯವ್ರ ಜೀವ ಹೋದ್ರು ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ವಾ? ಆ ದುಡ್ಡನ್ನ ನೀವು ಕೊಡ್ಲೇಬೇಕು. ಶ್ರುತಿ ಅಪ್ಪ ಆಗಿರೋದ್ರಿಂದ ನಾನು ಇಷ್ಟೊಂದು ತಾಳ್ಮೆಯಿಂದ ಮಾತಾಡ್ತಿದ್ದೀನಿ ಹಾಗಂತೇಳಿ ರವಿ ಅಲ್ಲಿಂದ ಹೋಗ್ತಾನೆ. ಆಗ ಶ್ರುತಿ, ಈಗ ಸಂತೋಷನಪ್ಪ ನಿಮ್ಗೆ, ಇಷ್ಟ ದಿನ ಅವನ ಹತ್ರ ಮಾತ್ರ ತಪ್ಪಿರ್ತಿತ್ತು, ಈಗ ನನ್ನನ್ನ ತಪ್ಪು ಅಂತ ಹೇಳಕ್ಕೆ ಒಂದು ರೀಸನ್ ಸಿಕ್ತು, ನನ್ ಲೈಫ್ ನ ಕಾಪಾಡ್ತೀನಿ ಅಂತ ಹೇಳಿ ಹಾಳು ಮಾಡ್ಬಿಟ್ರಿ ಅಂತ ಅಲ್ಲಿಂದ ಹೋಗ್ತಾಳೆ ಶ್ರುತಿ. ಈ ಕಡೆ ಸೂರ್ಯ ಮೀನಾ ಲಾಯರ್ ಆಫೀಸಿಗೆ ಬಂದಿರ್ತಾರೆ. ನಮಸ್ಕಾರ ಅಂತಾರೆ. ಬನ್ನಿ ಕುತ್ಕೊಳ್ಳಿ ಅಂತಾರೆ ಲಾಯರ್. ಏನೋ ಮಾತಾಡ್ಬೇಕಂತ ಹೇಳಿದ್ರಿ ಅಂತ ಕೇಳುವಾಗ ಅಲ್ಲಿಗೆ ಲಾಯರ್ ರಾಮಕೃಷ್ಣ ಹಸ್ಬೆಂಡ್ ಬರ್ತಾರೆ. ಅವ್ರ ಕೈಗೆ ಗಾಯ ಆಗಿರುತ್ತೆ. ಡಾಕ್ಟರ್ ಏನ್ ಹೇಳಿದ್ರು ಅಂತ ಕೇಳುವಾಗ 10 ದಿನ ಬ್ಯಾಂಡೇಜ್ ಹಾಗೆ ಇರ್ಬೇಕಂತೆ, ಮನೆಯಲ್ಲಿ ರೆಸ್ಟ್ ತಗೊಳೋದಕ್ಕೆ ಹೇಳಿದಾರಮ್ಮ ಅಂತಾರೆ. ಒಂದಿನ ಕೆಲ್ಸದೊಳ್ ಬಂದಿಲ್ಲ ಅಂತ ಹೇಳಿ ನೀವೇ ಮಾಫ್ ಹಾಕಿ ಮನೆ ಹೊಸಕ್ ಹೋಗಿ ಜಾರ್ ಬಿದ್ದಿದ್ದೀರಾ, ಈಗ ನೋಡಿ ಕೈಯಲ್ಲಿ ಅದೆಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ ಅಂತಾರೆ. ಸರಿ ಬಿಡು ಕೃಷ್ಣ, ನೀನ್ ಫೀಲ್ ಮಾಡ್ಕೋಬೇಡ ಅಂತಾರೆ. ನಿಮ್ ಕೈ ಸರಿ ಹೋಗೋವರೆಗೂ ನಿಮ್ ಕೈಯಲ್ಲಿ ಅಡ್ಗೆ ಮಾಡೋದಿಕ್ಕೆ ಆಗಲ್ವಲ್ಲ ಅಂತಾರೆ. ಇದನ್ನೆಲ್ಲ ಸೂರ್ಯ ಮೀನಾ ನೋಡ್ತಿರ್ತಾರೆ. ಅದೇ ತಾನೇ ನಿನ್ಗೆ ಅಡ್ಗೆ ಮಾಡ್ಕೊಡಕ್ ಆಗಲ್ಲ ಅಂತ ಚಿಂತೆ ಮಾಡ್ತಿದ್ಯಾ ಅಂತ ಲಾಯರ್ ಕೃಷ್ಣ ಹಸ್ಬೆಂಡ್ ಹೇಳ್ತಾರೆ. ಅದು ಹಾಗಲ್ಲ ಅಂತ ಅವ್ರು ಹೇಳುವಾಗ, ಏನ್ ಮೀನಾ ಇದು, ಗಂಡನ್ ಕೈಗೆ ಬ್ಯಾಂಡೇಜ್ ಹಾಕಿಸ್ಕೊಂಡ್ ಬಂದಿದ್ದಾರೆ, ಈ ಅಮ್ಮನ್ಗೆ ಗಂಡನ್ಗಿಂತ ಅಡ್ಗೆ ಮಾಡಲ್ವಲ್ಲ ಅನ್ನೋ ಚಿಂತೆ ಅಂತಾನೆ. ಆಗ ಲಾಯರು, ಇವ್ರು ಹಿಂಗೇನೆ ಸ್ವಾಮಿ, ಎಲ್ಲಾ ಕೆಲ್ಸ ಇವರೇ ಮಾಡೋದು ಅಂತ ಹೇಳುವಾಗ ಸೂರ್ಯ, ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಅಂತಾನೆ. ಸರಿ ನಮ್ಮ ನಾನು ಹೋಗ್ತೀನಿ ಅಂತ ಹೋಗುವಾಗ, ಸ್ವಲ್ಪ ಇರಿ ಊಟ ಮಾಡಿರಲ್ಲ ಅಂತ ನನಗ್ ಗೊತ್ತು ಅಂತಾರೆ. ಇರಮ್ಮ, ನನ್ ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಲಾಯರ್ ಹಸ್ಬೆಂಡ್ ಹೇಳುವಾಗ, ಕೈನ ಈಗ ಇಟ್ಕೊಂಡು ಹೇಗ್ರಿ ಊಟ ಮಾಡ್ತೀರಾ, ಬನ್ನಿ ಅಂತ ಹೇಳಿ ಅವರೇ ತಿನ್ನಿಸ್ತಿರ್ತಾರೆ. ನಾನೇ ತಿಂತೀನಿ ಬಿಡಮ್ಮ ಅಂತ ಹೇಳುವಾಗ, ಹೆಂಗಪ್ಪ ತಿಂತೀಯಾ, ಸರಿಯಾಗಿ ಊಟ ಮಾಡೋ ಕೈಗೇನೆ ಗಾಯ ಆಗಿದೆ, ಸ್ಪೂನ್ ಇಟ್ಕೊಳಕ್ಕೂ ಆಗಲ್ಲ ಅಂತಾರೆ. ಸರಿ ನಾನ್ ತಿಂತೀನಮ್ಮ, ನೀನ್ ಕೆಲ್ಸ ನೋಡ್ಕೊ ಅಂತ ಅವ್ರ ಹಸ್ಬೆಂಡ್ ಹೇಳುವಾಗ, ಕೆಲ್ಸ ಬೇಕಂದ್ರೆ ಆಮೇಲೇನು ಮಾಡ್ಬೋದು, ಮೊದ್ಲು ನೀವು ಊಟ ಮಾಡಿ ಅಂತೇಳಿ 2 ಮಿನಿಟ್ಸ್ ಅಂತಾರೆ. ರೀ ನೋಡುದ್ರಾ, ಲಾಯರ್ ಆಗಿದ್ರು ಗಂಡನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ಕೆಲ್ಸನೂ ಬಿಟ್ಟು ಅವ್ರನ್ನ ಎಷ್ಟೊಂದ್ ಕೇರ್ ಮಾಡ್ತಿದ್ದಾರೆ, ಅದಕ್ಕೆ ಹೇಳೋದು ಯಾರ ಬಗ್ಗೆನೂ ಗೊತ್ತಿಲ್ಲದೆ ಏನು ಮಾತಾಡ್ಬಾರ್ದು ಅಂತಾಳೆ. ಸಾರಿ ನಿಮ್ಮನ್ನ ಕೂರಿಸ್ಬಿಟ್ಟು ಅಂತ ಲಾಯರ್ ಹೇಳುವಾಗ, ಪರವಾಗಿಲ್ಲ ಮೇಡಮ್, ನಿಮ್ಮನ್ನ ನೋಡಿ ನಾವು ಕಲಿಯೋದು ತುಂಬಾ ಇದೆ ಅಂತಾನೆ. ಆಗ ಲಾಯರ್, ಏನ್ ಕಲ್ತ್ಕೊಂಡ್ರಿ ಅಂತ ಕೇಳುವಾಗ, ಹೆಂಡತಿ ಅಂತಂದ್ರೆ ಸ್ಟ್ರಿಕ್ಟ್ ಆಗೂ ಇರ್ತಾಳೆ, ಕರುಣೆಯಿಂದಾನು ಇರ್ತಾಳೆ ಅಂತ ನಿರೂಪಿಸ್ಬಿಟ್ರಿ ಮೇಡಮ್ ಅಂತಾನೆ ಸೂರ್ಯ. ಸರಿ ಏನ್ ಸಮಸ್ಯೆ ಅಂತ ಲಾಯರ್ ಕೇಳುವಾಗ, ಮೇಡಮ್ ನನ್ ಫ್ರೆಂಡ್ ಚೇತನ್ ಅಂತ ಇದ್ದಾನೆ, ಅವನು ಕೂಡ ಕಾರು ಓಡಿಸ್ತಿದ್ದಾನೆ, ಅನ್ಕೊಳ್ದೇನೆ ಒಂದು ಆಕ್ಸಿಡೆಂಟ್ ಆಗೋಯ್ತು ಮೇಡಮ್, ಅದ್ರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋರು ನನ್ನ ಹೆಂಡತಿ ತಂಗಿ ಇದ್ದಾಳಲ್ಲ ಅವ್ರತ್ತೆ ಮೇಡಮ್ ಅಂತಾನೆ ಸೂರ್ಯ. ಓ ಆಗ ಕೋ ಇನ್ಸಿಡೆಂಟ್ ಆಗಿ ನಡೆದಿದೆ ಅಂತಾರೆ. ಹೌದು ಮೇಡಮ್, ಈಗ ಇದ್ರಲ್ಲಿರೋ ಸಮಸ್ಯೆ ಏನಂದ್ರೆ ನನ್ಗೂ ಇವ್ರ ತಂಗಿ ಗಂಡನ್ಗೂ ಪ್ರಾರಂಭದಿಂದ ಈಗಿನವರೆಗೂ ಹೊಂದಾಣಿಕೆ ಇಲ್ಲ ಮೇಡಮ್. ಅವರು ಟ್ರಾಫಿಕ್ ಪೊಲೀಸು, ನಾನು ಸಾಮಾನ್ಯ ಕಾರ್ ಡ್ರೈವರು ಮೇಡಮ್. ನನ್ನ ಫ್ರೆಂಡ್ ಇಂದ ಅವ್ರ ಅಮ್ಮನ್ಗೆ ಹೀಗಾಗಿರೋದ್ರಿಂದ ಅವ್ರು ಇದಕ್ಕೆಲ್ಲ ಕಾರಣ ನಾನು ಅಂತ ಹೇಳ್ತಿದ್ದಾರೆ ಮೇಡಮ್. ನನ್ ಫ್ರೆಂಡ್ ನ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗಡೆ ಹಾಕಿದ್ದಾರೆ, ಜಾಮೀನು ಕೊಡ್ತಿಲ್ಲ ಅಂತಾನೆ ಸೂರ್ಯ. ಆಗ ಲಾಯರ್, ಇದೇನು ಸಮಸ್ಯೆನೇ ಅಲ್ಲ, ನಿಮ್ ಫ್ರೆಂಡ್ ನ ಬೇಕಾದ್ರೆ ಜಾಮೀನ್ ಮೇಲೆ ಹೊರಗಡೆ ತರಬಹುದು, ಹಿಟ್ ಅಂಡ್ ರನ್ ಕೇಸ್ ಆದ್ರೆ ತುಂಬಾ
ಕಷ್ಟ, ಅವ್ರ ಹತ್ತರ ಆಕ್ಸಿಡೆಂಟ್ ಮಾಡಿ ಓಡೋಗಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಮೀನಾ, ಇಲ್ಲ ಮೇಡಮ್, ಆಗ ಅವ್ರು ಅಲ್ಲೇ ಇದ್ರು, ಪೊಲೀಸ್ ಕೂಡ ಅಲ್ಲೇ ಬಂದು ಅರೆಸ್ಟ್ ಮಾಡಿದ್ರು ಅಂತಾಳೆ. ಹಾಗಾದ್ರೆ ಬೆಲೆ ಜಾಮೀನ್ ಕೊಡಿಸ್ಬೋದು, ಆದ್ರೆ ಕೋರ್ಟು ಅಂತೆಲ್ಲ ಹೋಗೋದೇನು ಬೇಡ. ನಾನ್ ಇವತ್ತೇ ನನ್ನ ಜೂನಿಯರ್ನ ಕಳಿಸಿ ವಿಚಾರಿಸೋದಕ್ಕೆ ಹೇಳ್ತೀನಿ. ಸ್ಟೇಷನ್ ಇನ್ಸ್ಪೆಕ್ಟರ್ ಜೊತೆನೂ ನಾನು ಮಾತಾಡ್ತೀನಿ. ನಿಮ್ ಫ್ರೆಂಡ್ ನ ಜಾಮೀನ್ ಮೇಲೆ ಬಿಡ್ಸೋಣ ಅಂತಾರೆ. ತುಂಬಾ ಥ್ಯಾಂಕ್ಸ್ ಅಂತಾನೆ ಸೂರ್ಯ. ಹಾಗೆ ನಿಮ್ಮ ಅಣ್ಣನ ಡಿವೋರ್ಸ್ ಕೇಸ್ ಮುಂದಿನ ವಾರ ಹಿಯರಿಂಗ್ ಬರುತ್ತೆ. ಅದರಲ್ಲಿ ರೋಹಿಣಿ ಬಗ್ಗೆ ನಿಜ ಗೊತ್ತಿರೋರು ಯಾರಾದ್ರೂ, ಹಾಗೆ ಸ್ವಂತದವರು, ಕ್ಲೋಸ್ ಫ್ರೆಂಡ್, ಅವ್ರಿಗೆ ಸಂಬಂಧಪಟ್ಟಿರೋರು ಯಾರಾದ್ರೂ ಇದ್ರೆ ಕೋರ್ಟ್ ಅಲ್ಲಿ ಹಾಜರ್ಪಡಿಸ್ಬೇಕು. ನಾನ್ ನಿಮ್ಮ ಅಮ್ಮನ ಹತ್ರ ಹೇಳಿದ್ನಲ್ಲ, ಅವ್ರು ನಿಮ್ಮ ಹತ್ರ ಹೇಳಿದ್ರ ಅಂತಾರೆ. ಆಗ ಸೂರ್ಯ, ಇಲ್ಲ ಮೇಡಮ್, ಅಮ್ಮ ಏನು ಹೇಳಿಲ್ಲ ಅಂತಾನೆ. ಸರಿ ಬಿಡಿ, ಇವಾಗ ನಾನು ಹೇಳಿದ್ದೀನಲ್ಲ, ಯಾರಾದ್ರೂ ರೋಹಿಣಿ ಬಗ್ಗೆ ಸತ್ಯ ಗೊತ್ತಿರೋರಿದ್ರೆ ಕರ್ಕೊಂಡ್ ಬನ್ನಿ, ಅವ್ರನ್ನ ಸಾಕ್ಷಿಯಾಗಿ ಇಟ್ಕೊಂಡು ವಿಚಾರಿಸಿದ್ರೆ ನಮ್ ಕೇಸ್ ಯೂಸ್ಫುಲ್ ಆಗುತ್ತೆ ಅಂತಾರೆ. ಸರಿ ಮೇಡಮ್, ನಾವ್ ಮಾತಾಡ್ ಕರ್ಕೊಂಡ್ ಬರ್ತೀವಿ ಅಂತಾನೆ ಸೂರ್ಯ. ಆಗ ಕೃಷ್ಣ, ಹಿಯರಿಂಗ್ ಒಂದಿನದ ಮುಂಚೆನೆ ಕೇಸ್ಗೆ ಯಾರ್ಯಾರನ್ನ ಕರ್ಕೊಂಡ್ ಬರ್ತೀರಾ ಅನ್ನೋ ಡೀಟೇಲ್ಸ್ನೆಲ್ಲ ನನ್ ಜೂನಿಯರ್ ಹತ್ರ ಇನ್ಫಾರ್ಮ್ ಮಾಡಿ ಅಂತಾರೆ. ಸರಿ ಮೇಡಮ್, ನನ್ ಫ್ರೆಂಡ್ ಜಾಮೀನ್ ಕೇಸು ಅಂತ ಸೂರ್ಯ ಕೇಳೋವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಸೂರ್ಯ, ಖಂಡಿತ ಜಾಮೀನ್ ಕೊಡ್ಸೋಣ. ಈಗ ಅವ್ರು ಯಾವ ಸ್ಟೇಷನ್ ಅಲ್ಲಿ ಇದ್ದಾರೆ ಎಲ್ಲ ಡೀಟೇಲ್ಸ್ ನನ್ ಜೂನಿಯರ್ ಹತ್ರ ಕೊಟ್ಬಿಡಿ ಅಂತಾರೆ. ಸರಿ ಮೇಡಮ್ ಅಂತಾನೆ ಸೂರ್ಯ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.